ಬೆಲ್ಲ ಖರೀದಿಸುವ ಮುನ್ನ ಎಚ್ಚರ. ಅಪ್ಪಿತಪ್ಪಿಯೂ ಈ ಬಣ್ಣದ ಬೆಲ್ಲ ಖರೀದಿಸಬೇಡಿ. ಇದು ಸ್ಲೋ ಪಾಯ್ಸನ್. ಈ ವಿಡಿಯೋದಲ್ಲಿ ನಾವು ಯಾವ ಬಣ್ಣದ ಬೆಲ್ಲ ಒಳ್ಳೆಯದು ಮತ್ತು ಹೇಗೆ ಮಾಡಿರುತ್ತಾರೆ ಮತ್ತು ಅದರಿಂದ ನಮ್ಮ ಆರೋಗ್ಯಕ್ಕೆ ಏನು ಲಾಭ ಎಲ್ಲಾ ಮಾಹಿತಿಗಳನ್ನು ನೀಡುತ್ತೇವೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸಕ್ಕರೆಗೆ ಪರ್ಯಾಯವಾಗಿ ನಾವು ಬಳಸುವ ಅತ್ಯಂತ ಆರೋಗ್ಯಕರ ಪದಾರ್ಥವೆಂದರೆ ಅದು ಬೆಲ್ಲ. ಆದರೆ ಇಂದು ಮಾರುಕಟ್ಟೆಯಲ್ಲಿ ಸಿಗುವ ಆಕರ್ಷಕ ಬಣ್ಣದ ಬೆಲ್ಲಗಳು ನಿಮ್ಮ ಆರೋಗ್ಯಕ್ಕೆ ವರದಾನವಾಗುವ ಬದಲು ಶಾಪವಾಗುತ್ತಿವೆ ಎಂಬ ಕಹಿ ಸತ್ಯ ನಿಮಗೆ ಗೊತ್ತೇ? ಹೌದು, ನೀವು ಖರೀದಿಸುವ ಬೆಲ್ಲದ ಬಣ್ಣ ನಿಮ್ಮ ಜೀವಕ್ಕೆ ಅಪಾಯ ತಂದೊಡ್ಡಬಹುದು. ಬಣ್ಣದ ಮೋಹಕ್ಕೆ ಬಲಿಯಾಗಬೇಡಿ. ಸಾಮಾನ್ಯವಾಗಿ ಗ್ರಾಹಕರು ಅಂಗಡಿಗೆ ಹೋದಾಗ ತಿಳಿ ಹಳದಿ ಅಥವಾ ಬಿಳಿ ಬಣ್ಣದ ನೋಡಲು ಅಂದವಾಗಿರುವ ಬೆಲ್ಲವನ್ನೇ ಆರಿಸಿಕೊಳ್ಳುತ್ತಾರೆ. ಆದರೆ ಈ ಪಳಪಳ ಹೊಳೆಯುವ ಬೆಲ್ಲದ ಹಿಂದೆ ರಾಸಾಯನಿಕಗಳ ದೊಡ್ಡ ಜಾಲವೇ ಅಡಗಿದೆ. ಬೆಲ್ಲಕ್ಕೆ ಬಿಳಿ ಅಥವಾ ತಿಳಿ ಹಳದಿ ಬಣ್ಣ ಬರಲು ಸೋಡಿಯಂ ಬೈ ಕಾರ್ಬೋನೇಟ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟನಂತಹ ಕೆಮಿಕಲ್ಗಳನ್ನು ಅತಿಯಾಗಿ ಬೆರೆಸಲಾಗುತ್ತದೆ. ಈ ರಾಸಾಯನಿಕಗಳು ಬೆಲ್ಲದಲ್ಲಿ ನೈಸರ್ಗಿಕವಾಗಿ ಇರಬೇಕಾದ ಜೀವಸತ್ವಗಳನ್ನು ಮತ್ತು ಪೋಷಕಾಂಶಗಳ ಸಂಪೂರ್ಣವಾಗಿ ನಾಶಪಡಿಸುತ್ತವೆ. ಇಂತಹ ರಾಸಾಯನಿಕಯುಕ್ತ ಬೆಲ್ಲವನ್ನು ಸೇವಿಸುವುದರಿಂದ ಕಿಡ್ನಿ ಸಮಸ್ಯೆ, ಜೀರ್ಣಾಂಗವ್ಯೂಹದ ತೊಂದರೆ ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಇದನ್ನು ವೈದ್ಯಕೀಯ ಲೋಕದಲ್ಲಿ ಸ್ಲೋ ಪಾಯ್ಸನ್ ಎಂದು ಕರೆಯಲಾಗುತ್ತದೆ. ನೈಜ ಬೆಲ್ಲವನ್ನು ಗುರುತಿಸುವುದು ಹೇಗೆ ಗೊತ್ತೇ? ನಿಜವಾದ ಮತ್ತು ಶುದ್ಧವಾದ ಬೆಲ್ಲವು ಯಾವಾಗಲೂ ಗಾಢ ಕಂದು ಅಥವಾ ಕಪ್ಪು ಮಿಶ್ರಿತ ಕೆಂಪು ಬಣ್ಣದಲ್ಲಿರುತ್ತದೆ. ನೈಸರ್ಗಿಕ ತಯಾರಿಕೆಯಲ್ಲಿ ಯಾವುದೇ ರಾಸಾಯನಿಕ ಬಳಸದೆ ಕಬ್ಬಿನ ಹಾಲನ್ನು ಕುದಿಸಿದಾಗ ಅದು ಗಾಢ ಬಣ್ಣಕ್ಕೆ ತಿರುಗುತ್ತದೆ. ಇದು ನೈಜ ಗುಣಮಟ್ಟದ ಸಂಕೇತ. ಶುದ್ಧ ಬೆಲ್ಲವು ಕೇವಲ ಸಿಹಿಯಷ್ಟೇ ಅಲ್ಲದೆ ಸ್ವಲ್ಪ ಉಪ್ಪು ಮತ್ತು ಮಣ್ಣಿನ ಸುವಾಸನೆಯನ್ನೂ ಹೊಂದಿರುತ್ತದೆ. ರಾಸಾಯನಿಕ ಮುಕ್ತ ಬೆಲ್ಲವು ತುಸು ಗಟ್ಟಿಯಾಗಿರುತ್ತದೆ. ಶುದ್ಧವಾದ ಬೆಲ್ಲದ 5 ಪ್ರಮುಖ ಪ್ರಯೋಜನಗಳು. ರಕ್ತಹೀನತೆ ತಡೆಯುತ್ತದೆ. ಇದರಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದ್ದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ರಕ್ತದೊತ್ತಡ ನಿಯಂತ್ರಣ ಮಾಡುತ್ತದೆ. ಇದರಲ್ಲಿರುವ ಮೆಗ್ನೀಸಿಯಂ ಮತ್ತು ಪೊಟ್ಯಾಸಿಯಂ ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ಸಹಕಾರಿ. ಜೀರ್ಣಕ್ರಿಯೆ. ಊಟದ ನಂತರ ಒಂದು ತುಂಡು ಕಪ್ಪು ಬೆಲ್ಲ ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಮತ್ತು ಮಲಬದ್ಧತೆ ನಿವಾರಣೆಯಾಗುತ್ತದೆ. ರೋಗನಿರೋಧಕ ಶಕ್ತಿಯನ್ನು